Hello dear friends, welcome back to my YouTube channel. So today I am ready with one more question from the chapter real numbers. So ನಾವು ಕಳೆದ 3 ಪ್ರಿಪರೇಟರಿ ಕ್ವೆಶ್ಚನ್ ಪೇಪರ್ಸ್ನ ನೋಡಿದ್ರೆ ಫಸ್ಟ್ ಆ್ಯಂಡ್ ಥರ್ಡ್ ಪ್ರಿಪರೇಟರಿಯಲ್ಲಿ ನಮಗೆ ವರ್ಡ್ ಪ್ರಾಬ್ಲಮ್ ಬಂದಿದೆ. ಅದರಿಂದ ಈ ಥರದ್ದು ವರ್ಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದನ್ನ ಕಲ್ತ್ಕೊಂಡ್ರೆ ನಮ್ಮ ಬರುವಂಥ ಆ್ಯನ್ಯುವಲ್ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಈ ಕ್ವೆಶ್ಚನ್ ನಂಬರ್ 24 2 ಮಾರ್ಕ್ ಕ್ವೆಶ್ಚನ್ನ ರಿಯಲ್ ನಂಬರ್ಸಿಂದ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ನಮಗೆ ಫೈಂಡ್ HCF, ಫೈಂಡ್ LCM, ವೆರಿಫೈ ದ ರಿಲೇಷನ್ ಬಿಟ್ವೀನ್ HCF ಆ್ಯಂಡ್ LCM ಅಂತ ಈ ಥರದ್ದು ಕ್ವೆಶ್ಚನ್ಸ್ ಬಂದ್ಬಿಟ್ರೆ ನಾವು ಈಸಿಯಾಗಿ ಮಾಡಿಬಿಡ್ತೀವಿ. ಬಟ್ ಈ ಥರ ವರ್ಡ್ ಪ್ರಾಬ್ಲಮ್ ಬಂದಾಗ ಸರ್ ನಾವು ಯಾವಾಗ HCF ಮಾಡಬೇಕು, ಯಾವಾಗ LCM ಮಾಡಬೇಕು, ಇದೇ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೆ ನಾವು ಒಂದಷ್ಟು ಕೀವರ್ಡ್ಸ್ ಇದೆ ಸರ್, ಆ ಕೀವರ್ಡ್ಸ್ನ ನಾವು ನೆನ್ಪಿಟ್ಕೊಬಿಟ್ರೆ ಇಟ್ ಇಸ್ ವೆರಿ ಈಸಿ. ಆ ವರ್ಡ್ಗಳಿದ್ರೆ ಅದನ್ನೇನು HCF LCM ಏನಿರುತ್ತೆ ಅದನ್ನು ಬರೆದ್ಬಿಡ್ಬೋದು. ಅದಕ್ಕೆ ಈ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾವು ಅದನ್ನು ಒಂದ್ಸತಿ ಪ್ರಾಕ್ಟೀಸ್ ಮಾಡ್ಕೊಬೋಣ. ಯಾವಾಗ LCM, ಯಾವಾಗ HCF. ಸೊ ಯಾವಾಗ ನಾನು LCMನ ಫೈಂಡ್ ಔಟ್ ಮಾಡಬೇಕು, ಯಾವಾಗ ನಾನು HCFನ ಫೈಂಡ್ ಔಟ್ ಮಾಡಬೇಕು. ಸೊ LCM ಅಂದ್ರೇನು? ಲೀಸ್ಟ್ ಕಾಮನ್ ಮಲ್ಟಿಪಲ್. ಅದಕ್ಕೋಸ್ಕರ ವರ್ಡ್ ಏನಾದ್ರು ಲೀಸ್ಟ್ ಅಂತ ಇದ್ರೆ ಪ್ರಾಬ್ಲಮಲ್ಲಿ, ಸ್ಮಾಲೆಸ್ಟ್ ಅಂತ ಇದ್ರೆ, ರೈಟ್. ಸೊ ಮತ್ತೆ ಸರ್ಕ್ಯುಲರ್ಲಿ ರೊಟೇಟಿಂಗ್, ಯಾವ ಥರ ಈಗ ಸೈಕಲಲ್ಲಿ ಅಥವಾ ಬೈಕಲ್ಲಿ ಅಥವಾ ವಾಕ್ ಮಾಡ್ತಾ ಇದ್ದಾರೆ ಒಂದು ಸರ್ಕ್ಯುಲರ್ ಪಾರ್ಕಲ್ಲಿ, ಈ ಥರದ್ದೆಲ್ಲ ಬಂದರೆ ಸರ್ಕ್ಯುಲರ್ಲಿ ರೊಟೇಷನ್ ಆಗುವಂಥದ್ದು. ಅಲಾರಮ್ ಪ್ರಾಬ್ಲಮ್, ಸಿಗ್ನಲ್ ಲೈಟ್ ರಿಲೇಟೆಡ್ ಪ್ರಾಬ್ಲಮ್, ಈ ಥರದ್ದೆಲ್ಲ ಬಂತು ಅಂದರೆ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ ಔಟ್ LCM. ಹಾಗಾದ್ರೆ HCF ಯಾವಾಗ ಸರ್? ವಿ ವಾಂಟ್ ಟು ಫೈಂಡ್ ಔಟ್ HCF. ಹೈಯೆಸ್ಟ್, ಲಾರ್ಜೆಸ್ಟ್, ಹೈಯೆಸ್ಟ್ ಅಂತ ಬರುವಂಥ ಮೀನಿಂಗ್ ಯಾವ್ದಾರು ಇರಲಿ, ಲಾರ್ಜೆಸ್ಟ್, ಮ್ಯಾಕ್ಸಿಮಮ್. ಅದೇ ಥರ ಇಲ್ಲಿ ಮಿನಿಮಮ್ಗೂ ಕೂಡ ನೀವು ತಗೋಬೋದು. ಮಿನಿಮಮ್ ಬಂದರೆ LCM ಮಾಡಬೇಕು, ರೈಟ್. ಸೊ ಈಕ್ವಲ್ ಡಿವಿಷನ್ ಆಫ್ ಕ್ವಾಂಟಿಟಿ, ಈಕ್ವಲ್ ಡಿವಿಷನ್ ಇದು ಏನೋ ಒಂದಿದೆ ನನ್ನ ಹತ್ರ. ಈಗ ಫಾರ್ ಎಕ್ಸಾಂಪಲ್ ಚಾಕ್ಲೇಟ್ಸ್ ಇದೆ, ಇದನ್ನು ಯಾರಿಗೋ ಡಿವೈಡ್ ಮಾಡಬೇಕು. ಇಷ್ಟು ಚಾಕ್ಲೇಟ್ಸ್ನ ಈಕ್ವಲ್ ಆಗಿ ಒಂದು ಬ್ಯಾಗಲ್ಲಿ 60 ಇದೆ, ಇನ್ನೊಂದು ಬ್ಯಾಗಲ್ಲಿ 100 ಇದೆ, ಇದನ್ನು ಈಕ್ವಲ್ ಆಗಿ ಎಷ್ಟು ಜನಕ್ಕೆ ಡಿವೈಡ್ ಮಾಡ್ಬೋದು. ಈ ಥರದ್ದು ಈಕ್ವಲ್ ಡಿವಿಷನ್ ಆಫ್ ಕ್ವಾಂಟಿಟಿ ಬಂದಾಗ, ಮ್ಯಾಕ್ಸಿಮಮ್ ಬಂದಾಗ, ಲಾರ್ಜೆಸ್ಟ್ ಬಂದಾಗ, ಹೈಯೆಸ್ಟ್ ಬಂದಾಗ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ ಔಟ್. ಈಗ ಫಾರ್ HCF ಯಾವುದೋ ಒಂದು ಕ್ಲಾಸಲ್ಲಿ 8th ಇಷ್ಟು ಜನ ಇದ್ದಾರೆ, 9th 100 ಜನ ಇದ್ದಾರೆ, 10th 120 ಜನ ಇದ್ದಾರೆ. ಇವರೆಲ್ಲ ಎಕ್ಸ್ಕರ್ಷನ್ ಕರ್ಕೊಂಡು ಹೋಗಿ ಟ್ರಿಪ್ ಮಾಡಬೇಕು. ಹೌ ವಿ ಕ್ಯಾನ್ ಹೈಯರ್ ದ ಬಸ್ಸಸ್ ಫಾರ್ ದ ಎಕ್ಸ್ಕರ್ಷನ್ ಇನ್ ಸಚ್ ಎ ವೇ ದಟ್ 8th and 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ಅಂದರೆ ಯಾವುದೇ ಕ್ಲಾಸ್ ಅವರು ಬೇರೆ ಕ್ಲಾಸ್ ಜೊತೆ ಮಿಕ್ಸ್ ಆಗಬಾರ್ದು. ಈ ಥರದ್ದು ಕ್ವಶನ್ಸ್ ಎಲ್ಲ ಬಂದಾಗ ಮಿಕ್ಸ್ ಆಗದೇನೆ ಈ ಬರೋವಂಥ ಒಂದೊಂದು ಬಸ್ಸಲ್ಲೂ ಈಕ್ವಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬರೋ ಥರ ಎಷ್ಟು ಬಸ್ಸಸ್ನ ಮಾಡಬೇಕು ನೋಡಿ. ಇರುವಂಥ ಸ್ಟೂಡೆಂಟ್ಸ್ನ ಈಕ್ವಲ್ ಆಗಿ ಬಸ್ಗಳಿಗೆ ಡಿವೈಡ್ ಮಾಡ್ತೀವಿ. ಬುಕ್ಸ್ಗಳನ್ನ ನಾನು ಬುಕ್ ರ್ಯಾಕಲ್ಲಿ ಜೋಡಿಸ್ಬೇಕು. ಯಾವುದೇ ಮ್ಯಾಥ್ಸ್ ಬುಕ್ಕು ಸೈನ್ಸ್ ಬುಕ್ಸ್ ಜೊತೆ ಅಥವಾ ಬೇರೆ ಬುಕ್ಸ್ ಜೊತೆ ಮಿಕ್ಸ್ ಆಗಬಾರ್ದು. ಸೈನ್ಸು ಬೇರೆ ಸಬ್ಜೆಕ್ಟ್ ಜೊತೆ ಆಗಬಾರ್ದು, ಸೋಷಿಯಲ್ ಇನ್ನೊಂದು ಸಬ್ಜೆಕ್ಟ್ ಜೊತೆ ಮಿಕ್ಸ್ ಆಗಬಾರ್ದು. ಒಂದೊಂದು ರೋ ಅಲ್ಲಿ ಸೇಮ್ ಸಬ್ಜೆಕ್ಟ್ ಬುಕ್ ಬರಬೇಕು. ನಂಬರ್ ಆಫ್ ಬುಕ್ಸ್ ಇನ್ ಈಚ್ ರೋಸ್ ಸೇಮ್ ಬರಬೇಕು. ವಾಟ್ ಇಸ್ ದ ನಂಬರ್ ಆಫ್ ವೇಸ್? ಈ ಥರದ್ದು ಬಂದಾಗ ನಾನು HCFನ ಇರುವಂಥ ಬುಕ್ಸ್ನಲ್ಲಿ ಈಕ್ವಲ್ ಆಗಿ ರೋ ವೈಸ್ ಡಿವೈಡ್ ಮಾಡ್ತಾ ಹೋಗ್ತೀವಿ. ಅಂಥದ್ದು ಬಂದಾಗ ನಾವೇನು ಮಾಡಬೇಕು? HCFನ ಮಾಡಬೇಕು. ಇದಿಷ್ಟು ಐಡಿಯಾನ ಇಟ್ಕೊಂಡು ನಾವು ಈಗ ಕೊಟ್ಟು ಬಂದಿದ್ದಂಥ ಕ್ವಶನ್ನ ಟ್ರೈ ಮಾಡೋಣ. ಯಾವುದು HCF LCM ಡಿಸೈಡ್ ಮಾಡೋಣ. 2 ಸ್ಟೂಡೆಂಟ್ಸ್ A and B ಆರ್ ಪ್ರಿಪೇರಿಂಗ್ ರೋಸ್ ಗಾರ್ಲ್ಯಾಂಡ್ಸ್. ಗಾರ್ಲ್ಯಾಂಡ್ಸ್ ಅಂದರೆ ಒಂಥರ ಹೂವಿನ ಹಾರ ಅಂತ ಅನ್ಕೋಬೋದು ನಾವು. ಬೈ ಯೂಸಿಂಗ್ 24 ರೋಸಸ್. ಒಬ್ಬ 24 ಹೂವು ಹಾಕ್ತಿದ್ದಾನೆ, ಇನ್ನೊಬ್ಬ 60 ರೋಸ್ನ ಹಾಕಿ ರೆಡಿ ಮಾಡ್ತಾ ಇದ್ದಾನೆ. ಆಫ್ಟರ್ ಮೇಕಿಂಗ್ ಫ್ಯೂ ಗಾರ್ಲ್ಯಾಂಡ್ಸ್ ದ ನಂಬರ್ ಆಫ್ ಫ್ಲವರ್ಸ್ ಯೂಸ್ಡ್ ಬೈ ದೆಮ್ ಆರ್ ಈಕ್ವಲ್. ಫೈಂಡ್ ದ ಲೀಸ್ಟ್ ನಂಬರ್ ಆಫ್ ರೋಸಸ್. ಕೊಟ್ಟಿರೋದೇನೋನು ರೋಸಸ್. ಆ ರೋಸಸ್ನ ಏನು ಮಾಡ್ತಿದ್ದಾರೆ ಅವರು? ಲೀಸ್ಟ್ ನಂಬರ್ ಆಫ್ ರೋಸಸ್ ಕೇಳ್ತಾ ಇದ್ದಾರೆ. ಇಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ರೋಸಸ್ ಕೇಳಿದರೆ ನಾನು HCF ಹೋಗ್ಬೇಕಿತ್ತು, ಹೈಯೆಸ್ಟ್ ನಂಬರ್ ಆಫ್ ರೋಸಸ್ ಕೇಳಿದರೆ HCF ಹೋಗ್ಬೇಕಿತ್ತು. ಅವ್ನು ಕೇಳ್ತಿರೋದೇನು? ಲೀಸ್ಟ್. ಸೊ ಈಗ ಲೀಸ್ಟ್ ಅಂತ ಇರೋದ್ರಿಂದ ನಾನು ಏನು ಫೈಂಡ್ ಔಟ್ ಮಾಡಬೇಕು? ಹಾಗಾದರೆ LCMನ ಫೈಂಡ್ ಔಟ್ ಮಾಡಬೇಕು. ಸರ್ ಇಲ್ಲಿ ಈಕ್ವಲ್ ಅನ್ನೋ ವರ್ಡು ಇದೆಯಲ್ಲ ಸರ್, ಇಲ್ಲಿ ಅವ್ರು ಕೊಟ್ಟಿರೋದು ಈಕ್ವಲ್ ಅಂತ, ಈಕ್ವಲ್ ಡಿವಿಷನ್ ಅಲ್ಲ. ಒಂದಷ್ಟು ಗಾರ್ಲ್ಯಾಂಡ್ಸ್ನ ಹಾರಗಳನ್ನ ಮಾಡಿದ್ಮೇಲೆ ಇವನು ಯೂಸ್ ಮಾಡಿರುವಂಥ ರೋಸಸ್ಸು, ಅವನು ಯೂಸ್ ಮಾಡಿರುವಂಥ ರೋಸಸ್ಸು ಎರಡು ಈಕ್ವಲ್ ಆಗ್ತಾ ಇದೆ ಅಂತ.
ಈಗ ಹೆಂಗೆ ಅಂದರೆ ಈಗ ಸರ್ಕಲ್ ರೊಟೇಟ್ ಆಗ್ಬೇಕಾದ್ರೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಪ್ರಾಬ್ಲಮ್ ಇದೆ. ಒಬ್ಬರು 18 ನಿಮಿಷಕ್ಕೆ ಒಂದು ಸರ್ಕಲ್ನ ಸುತ್ತಾರೆ, ಇನ್ನೊಬ್ರು 12 ನಿಮಿಷಕ್ಕೆ ಒಂದು ಸರ್ಕಲ್ನ ಸುತ್ತಾರೆ. ಆಮೇಲೆ ಎಷ್ಟೋ ರೌಂಡ್ಸ್ ಆದಮೇಲೆ ಇನಿಷಿಯಲ್ ಪಾಯಿಂಟಲ್ಲಿ ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಮೀಟ್ ಆಗ್ತಾರೆ ಅಂತ ಬರುತ್ತಲ್ಲ, ಆ ಥರದ್ದಿದು. ಒಂದಷ್ಟು ರೌಂಡ್ಸ್ ಆದಮೇಲೆ ನಂಬರ್ ಆಫ್ ರೋಸಸ್ ಈಕ್ವಲ್ ಆಗುತ್ತೆ, ಅಗೇನ್ ದೇ ವಿಲ್ ಸ್ಟಾರ್ಟ್, ರೈಟ್. ಈ ಥರದ್ದು ಈಕ್ವಲಿ ಅಂತ ಕೊಟ್ಟಿರೋದು. ದೇ ಆರ್ ನಾಟ್ ಡಿವೈಡಿಂಗ್ ದ ರೋಸಸ್ ಈಕ್ವಲಿ. ಯೂಸ್ ಮಾಡ್ತಿರುವಂಥ ರೋಸರ್ ಈಕ್ವಲ್ ಆಗ್ತಿದೆ, ಅದಕ್ಕೋಸ್ಕರ ಇಲ್ಲಿ ಈಕ್ವಲ್ ಅನ್ನೋ ವರ್ಡ್ ಇದ್ರೂ ಕೂಡ ಯು ಹ್ಯಾವ್ ಟು ಗೋ ಫಾರ್ ಎಲ್ಸಿಎಂ. ಇದಾದ್ಮೇಲೆ ಇಲ್ಲಿಗೆ ಅಡಿಷನ್ ಮಾಡಿ ಇನ್ನೂ ಒಂದು ಕ್ವಶನ್ ಕೇಳಿದರೆ, ಎಷ್ಟು ಗಾರ್ಲ್ಯಾಂಡ್ಸ್ನ ರೆಡಿ ಮಾಡಿದ್ರು ಬೈ ದೆಮ್. ಇಬ್ಬರು ಸೇರಿ ಎಷ್ಟು ರೆಡಿ ಮಾಡಿದ್ರು ಬರಿಬೇಕು, ಸಪ್ರೇಟ್ ಬರೆಯೋದಲ್ಲ. ಇಬ್ಬರದು ಸೇರಿ ಟೋಟಲ್ ಎಷ್ಟು ಗಾರ್ಲ್ಯಾಂಡ್ಸ್ ಆಯಿತು ಅನ್ನೋದನ್ನ ಬರಿಬೇಕು. ಲೆಟ್ ಅಸ್ ಸಿ ದ ಸೊಲ್ಯೂಷನ್ ಏನು ಬರುತ್ತೆ ಅಂತ ನೋಡೋಣ. ಸೊ ಹಾಗಾದರೆ ಈಗ ನನಗೆ ಕ್ಲಿಯರಾಗಿ ಗೊತ್ತಾಯಿತು ರಿಕ್ವೈರ್ಡ್ ಆನ್ಸರ್ ಏನಿದಕ್ಕೆ. Required answer for this problem is LCM of ಯಾವುದು 24 and 60. ಸೊ ಯಾವುದೇ ಎರಡು ನಂಬರ್ LCM ಫೈಂಡ್ ಔಟ್ ಮಾಡಬೇಕು ಅಂದರೆ ಅದು ಪ್ರೈಮ್ ಫ್ಯಾಕ್ಟರೈಸೇಷನ್ ಗೊತ್ತು ನಂಗೆ. ಇಷ್ಟು ಗೊತ್ತಾಗ್ಬಿಟ್ರೆ ಮುಂದಕ್ಕೆ ತುಂಬ ಈಸಿ. ಸೊ ನಾನೇನು ಮಾಡಬೇಕು, 24ಗೆ LCMನ ತಗೋಬೇಕು, 60ಗೆ LCMನ ತಗೋಬೇಕು. 24 ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. 2 12s 2 6s 2 3s 3 1s, ಇದು 2 30s 2 15s and 3 5s and 5 1s. So it is better always writing prime factor in increasing order. First ಎಷ್ಟು ಮ್ಯಾಕ್ಸಿಮಮ್ ಟೈಮ್ಸ್ ಆಗುತ್ತೋ ಅಷ್ಟು 2 ಇಂದ ಡಿವೈಡ್ ಮಾಡಿ. ಅದು ಯಾವಾಗ 2 ಇಂದ ಡಿವೈಡ್ ಆಗಲ್ಲ, ದೆನ್ ಓನ್ಲಿ ಗೋ ಫಾರ್ ದ ನೆಕ್ಸ್ಟ್ ಪ್ರೈಮ್ ನಂಬರ್ 3. ಸುಮ್ಮನೆ ಒಂದ್ಸತಿ 2 ಒಂದ್ಸತಿ 3 ಮತ್ತೆ 2 ಬರೋದು, ದಟ್ ಈಸ್ ನಾಟ್ ದ ರೈಟ್ ವೇ. ಸೊ 2 ಕ್ಯೂಬ್ ಇಂಟು 3 ಪವರ್ 1 ಆರ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 24. ಅದೇ ಥರ 60ಗೆ 2 to the power 2, 3 to the power 1 and 5 to the power 1 is the prime factorization for the number 60. As I told, LCM of these two number 24 and 60 find out ಮಾಡಬೇಕು. We all know LCM ಅಂದರೆ ಏನು, ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ. ಹಂಗಂದ್ರೆ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿಕೊಂಡು ಯೂಸ್ ಮಾಡ್ಕೊಂಡು LCM ಫೈಂಡ್ ಔಟ್ ಮಾಡೋಕ್ಕೆ ಏನು ಮಾಡಬೇಕು, ಆ 2 ಅಥವಾ 3 ನಂಬರ್ಲಿ ಎಷ್ಟು ಕೊಟ್ಟಿರ್ತಾರೋ ಅಷ್ಟು ನಂಬರ್ಲಿ ಇರುವಂಥ ಎಲ್ಲ ಪ್ರೈಮ್ ಫ್ಯಾಕ್ಟರ್ಸ್ನ ತಗೋಬೇಕು. ಅದ್ರ ಪವರು ಕಾಮನ್ ಫ್ಯಾಕ್ಟರ್ಸ್ ಬಂದಾಗ ಹೈಯೆಸ್ಟ್ ಇರುವಂಥ ಪವರು, ಪ್ರಾಡಕ್ಟ್ ಆಫ್ ಆಲ್ ಪ್ರೈಮ್ ಫ್ಯಾಕ್ಟರ್ಸ್ ವಿತ್ ದೇರ್ ಗ್ರೇಟೆಸ್ಟ್ ಪವರ್. ಗ್ರೇಟೆಸ್ಟ್ ಪವರ್ನ ತಗೋಬೇಕು. ಹಾಗಾದ್ರೆ 2 ಎರಡು ಕಡೆ ಇದೆ, ಹಂಗಾರೆ ಗ್ರೇಟೆಸ್ಟ್ ಪವರ್ ಎಲ್ಲಿದೆ ಅದನ್ನು ತಗೊಳ್ಳಿ, 2 power 3. 3 ಎರಡು ಕಡೆ ಇದೆ, ಅದ್ರ ಗ್ರೇಟೆಸ್ಟ್ ಪವರ್ 3 power 1. 5 ಒಂದೇ ಕಡೆ ಇದೆ ಅಂದರೆ ಅದನ್ನು ಒಂದೇ ಸತಿ ತಗೊಂಡ್ರೆ ಆಯಿತು. ಸೊ ಈಗ ಎಷ್ಟಾಯ್ತು ಇದು, 8 into 3 5s 15, 8 5s 40, 1 ಉಳಿತು, 8 1s 8 plus 4 12. ಸೊ 120 is the LCM. ಅಂದರೆ ಅವ್ರೇನು ಮಾಡ್ತಾರೆ, ಈಕ್ವಲ್ ನಂಬರ್ ಯಾವಾಗ ಆಗುತ್ತೆ ಅಂದರೆ ಇಬ್ಬರು 120 ಫ್ಲವರ್ಸ್ನ ಯೂಸ್ ಮಾಡ್ಕೊಂಡು ಮಾಡಿದಾಗ. ಇದೇ ಥರ ಸುಮಾರು ಆಗುತ್ತೆ, 240 ಆಗುತ್ತೆ, 360 ಆಗುತ್ತೆ. ಅದರಲ್ಲಿ ಲೀಸ್ಟ್ ಯಾವುದು, ದಟ್ ಈಸ್ 120. 120ಗಿಂತ ಕಡಿಮೆ ಯಾವುದು ಬರಲಿಕ್ಕೆ ಸಾಧ್ಯ ಇಲ್ಲ. ಹಂಗಾರೆ ನಂಬರ್ ಆಫ್ ಗಾರ್ಲ್ಯಾಂಡ್ಸ್ ಡನ್ ಬೈ ಡನ್ ಬೈ ಎ ಎಷ್ಟು, ಅವನು 120 ರೋಸಸ್ ಯೂಸ್ ಮಾಡಿದ್ದಾನೆ. ಎ ಅನ್ನೋನು ಒಂದೊಂದು ಗಾರ್ಲ್ಯಾಂಡ್ಗೆ ಎಷ್ಟೆಷ್ಟು ಯೂಸ್ ಮಾಡ್ತಾ ಇದ್ದಾನೆ, 24. ಸೊ ಅವನು 24 ಯೂಸ್ ಮಾಡಿದೆ ಅಂದರೆ ಎಷ್ಟು ಬರುತ್ತೆ, 12 ಇಂದ ಡಿವೈಡ್ ಆಗುತ್ತೆ, 12 10s 12 2s ಮತ್ತೆ 2 ಇಂದ ಡಿವೈಡ್ ಆಗುತ್ತೆ, 5 ಗಾರ್ಲ್ಯಾಂಡ್ಸ್ನ ರೆಡಿ ಮಾಡ್ತಾನೆ. ಅದೇ ಥರ ನಂಬರ್ ಆಫ್ ಗಾರ್ಲ್ಯಾಂಡ್ಸ್ ಡನ್ ಬೈ ಬಿ. ಇವನು ಒಂದೊಂದು ಗಾರ್ಲ್ಯಾಂಡ್ಗೆ 60 ಯೂಸ್ ಮಾಡ್ತಾನೆ. ಸೊ ಅಲ್ಲಿಗೆ 120 ಯೂಸ್ ಮಾಡಿದ್ರೆ 2 ಗಾರ್ಲ್ಯಾಂಡ್ನ ಇವನು ರೆಡಿ ಮಾಡಿದ್ದಾನೆ. ಸೊ ಟೋಟಲ್ ಎಷ್ಟಾಯ್ತು ಅಲ್ಲಿಗೆ, ಟೋಟಲ್ ಗಾರ್ಲ್ಯಾಂಡ್ಸ್ ಎಷ್ಟು ಅಂದರೆ ದಟ್ ಈಸ್ 5 + 2. ಟೋಟಲ್ ಇಬ್ಬರೂ ಸೇರಿ 7 ಗಾರ್ಲ್ಯಾಂಡ್ಸ್ನ ರೆಡಿ ಮಾಡಿದ್ದಾರೆ. ಆ್ಯಂಡ್ ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಐ ಹೋಪ್ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ನೆಕ್ಸ್ಟ್ ಬರುವಂಥ ಎಕ್ಸಾಮಲ್ಲಿ ಏನಾದ್ರು ಇಫ್ ಯು ಗೆಟ್ ವರ್ಡ್ ಪ್ರಾಬ್ಲಮ್, ಈ ಕೀವರ್ಡ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕ್ರ್ಯಾಕ್ ದಿಸ್ ಕ್ವಶನ್. ಸೊ ವಿಲ್ ಮೀಟ್ ವಿತ್ ದ ಸಮ್ ಅದರ್ ಇಂಟ್ರೆಸ್ಟಿಂಗ್ ಕ್ವಶನ್. ಅಲ್ಲಿವರೆಗೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ, ರೆಡಿ ಆಗ್ತಾ ಇರಿ, ಚೆನ್ನಾಗಿ ಎಷ್ಟು ಓದಿದ್ದನ್ನು ಚೆನ್ನಾಗಿ ರಿವೈಸ್ ಮಾಡಿಕೊಂಡು ನಮ್ಮ ಬರುವಂಥ ಆನ್ಯುವಲ್ ಎಕ್ಸಾಮ್ಗೆ ರೆಡಿಯಾಗಿ. ಆಲ್ ದ ಬೆಸ್ಟ್ ಹೇಳ್ತಾ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.